ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲ ತೀರ್ಥದಲ್ಲಿ ಅದ್ಧೂರಿಯಾಗಿ ಜರುಗಿದ ಪುಷ್ಕರಣಿ ಆರತಿ. ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಊಂಜಲ್ ಸೇವೆ. ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿ ಐತಿಹಾಸಿಕ ಶ್ರೀಕೃಷ್ಣ ರಾಜಮುಡಿ ಕಿರೀಟಧಾರಣ ಮಹೋತ್ಸವ. ಅದ್ಧೂರಿ ಉತ್ಸವವನ್ನು ಕಣ್ತುಂಬಿಕೊಂಡ ಭಕ್ತಜನ. ದೇಶದಾದ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡ ಶ್ರೀ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವ. ಈ ನಿಮಿತ್ತ ನೆರವೇರಿದ ಸಾಮೂಹಿಕ ಶ್ರೀಮನ್ಯಾಯ ಸುಧಾ ಪಾರಾಯಣ. ಉಡುಪಿಯ ಕೊಡವೂರು ಕಲ್ಮಾಡಿ ಶ್ರೀ ಭಗವತಿ ಮಾರಿಕಾಂಬಾ ದೇವಿಯ ಸನ್ನಿಧಾನದಲ್ಲಿ ಆಷಾಢ ಮಾರಿ ಹಬ್ಬದ ವಿಶೇಷ ಪೂಜೆ ದರ್ಶನ ಸೇವೆಯು ನಡೆಯಿತು. ಇದರ ಅಂಗವಾಗಿ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಿಂದ ದೇವಿಯ ಪ್ರಸಾದ ಗದ್ದುಗೆಯನ್ನು ಕಲ್ಮಾಡಿಯಲ್ಲಿರುವ ಸನ್ನಿಧಿಗೆ ಶೋಭಾಯಾತ್ರೆಯಲ್ಲಿ ತರಲಾಯಿತು. ನಂತರ ದೇವಿಯ ಸನ್ನಿಧಿಯಲ್ಲಿ ಗದ್ದುಗೆಯನ್ನು ಇರಿಸಿ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ದೇವಿಯ ದರ್ಶನ ಸೇವೆಯೂ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಿಗೆ ಹರಕೆ ರೂಪದಲ್ಲಿ ಸೇವೆ ಸಲ್ಲಿಸಿದರು. ಆಷಾಢ ಮಾಸದ ಸೋಮವಾರ ಸಂಜೆ ಪ್ರಸಿದ್ಧ ತಿರುಪತಿಯ ಕಪಿಲತೀರ್ಥ ಕ್ಷೇತ್ರವು ಸಂಭ್ರಮದಿಂದ ಭವ್ಯವಾಗಿ ಕಂಗೊಳಿಸುತ್ತಿತ್ತು. ಟಿಟಿಡಿ ಅನುಬಂಧ ಆಲಯವಾದ ತಿರುಪತಿ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಕರಣಿ ಆರತಿ ವಿಜೃಂಭಣೆಯಿಂದ ಜರುಗಿತು. ನಂತರ ಆದಿ ದಂಪತಿಗಳಿಗೆ ಸುಂದರವಾದ ಊಂಜಲ್ ಸೇವೆಯನ್ನು ನಡೆಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ನಡೆಯುತ್ತಿರುವ ಕಪಿಲತೀರ್ಥ ಪುಷ್ಕರಣಿ ಆರತಿ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಸದಾ ಓಂಕಾರನಾದ ಉತ್ಸವ ಕೈಂಕರ್ಯಗಳಿಂದ ಕಂಗೊಳಿಸುತ್ತಿರುವ ಕಪಿಲತೀರ್ಥ ದೇವಸ್ಥಾನದಲ್ಲಿ ಸೋಮವಾರ ಸಂಜೆ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯನ್ನು ರೇಷ್ಮೆ ವಸ್ತ್ರ, ಪಟ್ಟು ಪೀತಾಂಬರ ಹಾಗೂ ಸಕಲ ಚಿನ್ನಾಭರಣಗಳಿಂದ ಅಲಂಕರಿಸಿ ದೇಗುಲದಿಂದ ಪಲ್ಲಕ್ಕಿಯ ಮೇಲೆ ಆಲಯದಿಂದ ಪುಷ್ಕರಣಿ ಬಳಿಗೆ ಮೆರವಣಿಗೆ ಮಾಡಲಾಯಿತು. ಅಲ್ಲಿ ಸ್ವಾಮಿಗೆ ಪಂಚಾರತಿ, ಮಹಾಮಂಗಳಾರತಿ ಸಲ್ಲಿಸಿ ಪುಷ್ಕರಣಿ ಆರತಿ ಮಾಡಲಾಯಿತು. ಬಳಿಕ ಮಂಗಳವಾದ್ಯಗಳೊಂದಿಗೆ ದೇವಸ್ಥಾನದ ಊಂಜಲ್ ಮಂಟಪಕ್ಕೆ ಮೆರವಣಿಗೆ ಮೂಲಕ ಕರೆತಂದು ಆಸೀನಗೊಳಿಸಲಾಯಿತು. ನಂತರ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಗೆ ಊಂಜಲ್ ಸೇವೆಯನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ಬಳಿಕ ಪುರೋಹಿತರು ಸರ್ವಾಲಂಕೃತ ಶಿವ ಮತ್ತು ಪಾರ್ವತಿ ದೇವಿಯನ್ನು ತೊಟ್ಟಿಲಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ನಂತರ ಭಕ್ತರ ಶಿವನಾಮಸ್ಮರಣೆ, ವೇದ ಪಠಣ, ಮಂಗಳವಾದ್ಯಗಳೊಂದಿಗೆ ಆದಿ ದಂಪತಿಗಳಿಗೆ ಊಂಜಲ್ ಸೇವೆಯನ್ನು ಸುಂದರವಾಗಿ ನೆರವೇರಿಸಿದರು ಮತ್ತು ಕರ್ಪೂರದಾರತಿಯನ್ನು ಅರ್ಪಿಸಲಾಯಿತು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ಆಡಿ ಕೃತ್ತಿಕೆಯ ಪ್ರಯುಕ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರಿತು. ಈ ವಿಶೇಷ ಪೂಜೆಯ ಅಂಗವಾಗಿ ಶ್ರೀ ಬಾಲದಂಡಾಯುಧಪಾಣಿ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಸಕ್ಕರೆಯಿಂದ ಅಭಿಷೇಕ ಮಾಡಿ ವೇದ ಮಂತ್ರಗಳ ಘೋಷದ ನಡುವೆ ವಿಶೇಷ ಆರಾಧನೆ ಸಲ್ಲಿಸಲಾಯಿತು. ಬಳಿಕ ಸ್ವಾಮಿಗೆ ವಿವಿಧ ಬಗೆಯ ಸುಂದರ ಪುಷ್ಪಗಳಿಂದ ಮನಮೋಹಕ ಅಲಂಕಾರ ಮಾಡಿ ವಿಶೇಷ ಅರ್ಚನೆ, ಮಂಗಳ ನೀರಾಜನ ಬೆಳಗಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶ್ರೀ ಬಾಲದಂಡಾಯುಧಪಾಣಿ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಮೇಲುಕೋಟೆ ಶ್ರೀ ಚೆಲುವನಾರಾಯಣ ಸ್ವಾಮಿಯ ಐತಿಹಾಸಿಕ ಶ್ರೀಕೃಷ್ಣ ರಾಜಮುಡಿ ಕಿರೀಟಧಾರಣ ಮಹೋತ್ಸವ ಸೋಮವಾರ ರಾತ್ರಿ ವೈಭವದಿಂದ ನೆರವೇರಿತು. ಮೈಸೂರು ದೊರೆ ಮುಮ್ಮಡಿ ಶ್ರೀಕೃಷ್ಣರಾಜ ಒಡೆಯರ್ ವಜ್ರಖಚಿತ ಕಿರೀಟ ಸಮರ್ಪಿಸಿ ತಮ್ಮದೇ ಹೆಸರಿನಲ್ಲಿ ಭಕ್ತಿಪೂರ್ವಕವಾಗಿ ಆರಂಭಿಸಿರುವ ಆಷಾಢ ಜಾತ್ರೆ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವದ 4ನೇ ತಿರುನಾಳ್ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ
ಗರುಡಾರೂಢನಾದ ಶ್ರೀ ಚೆಲುವನಾರಾಯಣ ಸ್ವಾಮಿಗೆ ವಜ್ರಖಚಿತ ಕೃಷ್ಣರಾಜ ಮುಡಿ ಕಿರೀಟ ತೊಡಿಸಿ ವೈಭವದಿಂದ ತಿರುಬೀದಿಗಳಲ್ಲಿ ಉತ್ಸವ ನೆರವೇರಿಸಲಾಯಿತು. ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಭದ್ರತೆಯೊಂದಿಗೆ ಮೇಲುಕೋಟೆಗೆ ಸಂಜೆ 5 ಗಂಟೆಯ ವೇಳೆಗೆ ಬಂದ ಶ್ರೀಕೃಷ್ಣರಾಜಮುಡಿ ತಿರುವಾಭರಣ ಪೆಟ್ಟಿಗೆಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಯಿತು. ರಾತ್ರಿ 7 ಗಂಟೆಗೆ ಕೃಷ್ಣರಾಜ ಒಡೆಯರ್ ಮಂಟಪದಲ್ಲಿ ಪರ್ಕಮಣಿ ಮಾಡಿ ವಜ್ರಖಚಿತ ಕೃಷ್ಣರಾಜಮುಡಿ ಮತ್ತು ಗಂಡಭೇರುಂಡ ಪದಕವನ್ನು ಸ್ಥಾನಿಕರು, ಅರ್ಚಕ ಪರಿಚಾರಕರ ವಶಕ್ಕೆ ನೀಡಲಾಯಿತು. ಗಂಡಭೇರುಂಡ ಸ್ವರೂಪವಾದ ಅರ್ಧಚಂದ್ರ ಪ್ರಭಾವಳಿಯಲ್ಲಿ ಭವ್ಯ ಪುಷ್ಪಗಳಿಂದ ಅಲಂಕೃತನಾಗಿ ಶ್ರೀದೇವಿ ಭೂದೇವಿ ಅಮ್ಮನವರ ಸಮೇತ ಗರುಡಾರೂಢನಾದ ಶ್ರೀ ಚೆಲುವನಾರಾಯಣ ಸ್ವಾಮಿಗೆ ವಜ್ರಖಚಿತ ಶ್ರೀಕೃಷ್ಣರಾಜಮುಡಿ ಕಿರೀಟ ಧಾರಣೆ ಮಾಡಲಾಯಿತು. ಇದೇ ವೇಳೆ ಗಂಡಭೇರುಂಡ ಪದಕ ಹಾಗೂ ಇತರ ಆಭರಣಗಳನ್ನು ತೊಡಿಸಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಅಪರ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ಶ್ರೀಕೃಷ್ಣರಾಜಮುಡಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಭವ್ಯವಾದ ದಿವ್ಯ ಪ್ರಬಂಧ ಪಾರಾಯಣ ಹಾಗೂ ಯತಿರಾಜ ದಾಸರ್ ಗುರುಪೀಠದ ಸ್ಥಾನಿಕಂ ನಾಗರಾಜ ಅಯ್ಯಂಗಾರ್ ಸಾಂಸ್ಕೃತಿಕ ವೇದಿಕೆ ನಿಯೋಜಿಸಿದ್ದ ವಿಶೇಷ ಮಂಗಳವಾದ್ಯದೊಂದಿಗೆ ರಾಜಬೀದಿಯಲ್ಲಿ ಕೃಷ್ಣರಾಜಮುಡಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ನಂತರ ದೇವಾಲಯದಲ್ಲಿ ಪಡಿಯತ್ತ ಕಾರ್ಯಕ್ರಮಗಳು ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ, ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕನಗೋನಹಳ್ಳಿ ಪರಮೇಶಗೌಡ ಮತ್ತು ಸದಸ್ಯರು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲಾ, ಸ್ಥಾನಾಚಾರ್ಯ ಮತ್ತು ಪಾರುಪತ್ತೆಗಾರ್ ಶ್ರೀನಿವಾಸ ನರಸಿಂಹನ್, ಗುರೂಜಿ, ಪರಿಚಾರಕ ಪಾರುಪತ್ತೆಗಾರ್ ಎಂಎಸ್ ಪಾರ್ಥಸಾರಥಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದರು. ರಾತ್ರಿ 10 ಗಂಟೆಯವರೆಗೆ ನಡೆದ ಉತ್ಸವ ಭಕ್ತರ ಮನಸೂರೆಗೊಂಡಿತು. ಕೃಷ್ಣರಾಜಮುಡಿ ಉತ್ಸವಕ್ಕೂ ಮುನ್ನ ಸಂಜೆ ನಾಗವಲ್ಲಿ ಮಹೋತ್ಸವದ ಅಂಗವಾಗಿ ಚೆಲುವನಾರಾಯಣ ಸ್ವಾಮಿಗೆ ಕಲ್ಯಾಣ ನಾಯಕಿ ಅಮ್ಮನವರೊಂದಿಗೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಉತ್ಸವ ನೆರವೇರಿಸಿತು. ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಶ್ರೀವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಡಿ ಕೃತಿಕೆಯ ಪ್ರಯುಕ್ತ ವಿಶೇಷ ಪೂಜೆಗಳು ಭಕ್ತಿ ಹಾಗೂ ವೈಭವದಿಂದ ನೆರವೇರಿದವು. ಈ ವಿಶೇಷ ಸಂದರ್ಭದಲ್ಲಿ ಶ್ರೀವಲ್ಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಮನಮೋಹಕ ಅಲಂಕಾರ ಮಾಡಿ ವಿಶೇಷ ಅರ್ಚನೆ, ಮಂಗಳ ನೀರಾಜನ ಹಾಗೂ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಹೊಸೂರಿನಲ್ಲಿ 4ನೇ ವರ್ಷವೂ ಶ್ರೀ ಸೀತಾರಾಮ ತಿರುಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. 2 ದಿನಗಳ ಕಾಲ ಹೊಸೂರು ಲೋಕಕ್ಷೇಮ ಭಕ್ತ ಮಂಡಳಿ ಟ್ರಸ್ಟ್ ಆಶ್ರಯದಲ್ಲಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಮಹೋತ್ಸವದಲ್ಲಿ
ಮರುದನಲ್ಲೂರು ಗುರು ಕಲ್ಯಾಣರಾಮಸ್ವಾಮಿಗಳ 7ನೇ ಪೀಠಾಧಿಪತಿಗಳು ಹಾಗೂ ಅವರ ತಂಡದ ನೇತೃತ್ವದಲ್ಲಿ ಅಷ್ಟಪದಿ ಭಜನೆ, ಪಂಚಪದಿ, ಧ್ಯಾನ, ದಿವ್ಯನಾಮ, ಡೋಲೋತ್ಸವ ಸೇರಿದಂತೆ ವಿವಿಧ ಭಜನಾ ಕಾರ್ಯಕ್ರಮಗಳು, ವಸಂತ ಕೇಲಿಕ ಹಾಗೂ ಪವಳಿಂಪು ಉತ್ಸವಗಳು ನೆರವೇರಿದವು. ಉತ್ಸವದ ಪ್ರಮುಖ ಘಟ್ಟವಾಗಿ ಮುಂಜಾನೆ ಊಂಚವೃತ್ತಿ, ಅಭಂಗ ಭಜನೆಗಳು ಹಾಗೂ ದಿವ್ಯ ನಾಟ್ಯ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಸೀತಾರಾಮರ ತಿರುಮಾಂಗಲ್ಯಕ್ಕಾಗಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದಾದ ಬಳಿಕ ಹಿಂದೂ ವೈಷ್ಣವ ಸಂಪ್ರದಾಯದ ವಿಧಿವಿಧಾನಗಳಂತೆ ವೇದ ಮಂತ್ರಗಳ ಘೋಷದ ನಡುವೆ ಶ್ರೀರಾಮನು ಸೀತಾದೇವಿಗೆ ಮಾಂಗಲ್ಯ ಧಾರಣೆ ಮಾಡುವ ಶ್ರೀ ಸೀತಾರಾಮರ ತಿರುಕಲ್ಯಾಣ ವೈಭವವು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ನೆರವೇರಿತು. ತದನಂತರ ಭಕ್ತರ ಭಾಗವಹಿಸುವಿಕೆಯಿಂದ ನೃತ್ಯ ಪ್ರದರ್ಶನಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಶ್ರೀಕೃಷ್ಣ ಮಠದ ಪರ್ಯಾಯ ಶ್ರೀ ಶೀರೂರು ಮಠದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯಂದು ಶ್ರೀಮದ್ ಜಯತೀರ್ಥರ ಆರಾಧನೆಯು ಉಡುಪಿಯ ಶ್ರೀಕೃಷ್ಣ ಮಠದ ಸನ್ನಿಧಾನದಲ್ಲಿ ಜರುಗಿತು. ಬೆಳಗ್ಗೆ ವಿದ್ವಾಂಸರಿಂದ ಜಯತೀರ್ಥರ ಕೃತಿಯಾದ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪಾರಾಯಣ ಹಾಗೂ ತದನಂತರ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಶೀರೂರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಅನುಗ್ರಹ ಸಂದೇಶ ನಡೆಯಿತು. ಇವತ್ತು ಟೀಕಾಚಾರ್ಯರ ಆರಾಧನೆ. ಟೀಕಾಚಾರ್ಯರ ಆರಾಧನೆ ಯಾರು ಮಾಡುವುದಿಲ್ಲ? ಮಧ್ವ ಸಿದ್ಧಾಂತದಲ್ಲಿರುವಂತಹ ಎಲ್ಲರೂ ಕೂಡ, ಎಲ್ಲ ಮಾಧ್ವರು ಕೂಡ ಟೀಕಾರಾಯರ ಆರಾಧನೆಯನ್ನು ಮಾಡಿಯೇ ಮಾಡ್ತಾರೆ. ಅವರು ಯಾವ ಮಹನೀಯರೇ ಇರಲಿ, ಟೀಕಾರಾಯರ ಆರಾಧನೆಯನ್ನು ಎಲ್ಲರೂ ಮಾಡ್ತಾರೆ ಅಂತ. ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾರೆ ಅಂತ. ಈ ರಾಘವೇಂದ್ರ ಸ್ವಾಮಿಗಳು ಟೀಕಾರಾಯರ ಈ ಗ್ರಂಥಗಳ ವರ್ಣನೆ ಮಾಡುವಾಗ ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದೇ ಕ್ಷಮಾಹ ಅಂತ. ಟೀಕಾರಾಯರು ಮಾಡಿದಂತಹ ಈ ಗ್ರಂಥಗಳ ಅರ್ಥವನ್ನು ನಮಗೆ ತಿಳಿಸಬೇಕು ಅಂತ ಹೇಳಿದರೆ ಇದು ನಮ್ಮಂಥವರಿಗೆಲ್ಲ ಆಗುವುದಿಲ್ಲ. ವ್ಯಾಸತೀರ್ಥರು ಇಂತಹ ಶ್ರೇಷ್ಠರಿಂದಲೇ ಸಾಧ್ಯ ಅಂತ. ಅಷ್ಟು ಮಹತ್ವಪೂರ್ಣವಾದಂತಹ ವ್ಯಾಖ್ಯಾನಗಳನ್ನು, ಟೀಕೆಗಳನ್ನು ಟೀಕಾರಾಯರು ಮಾಡಿದ್ದಾರೆ. ಈ ಮಾದನವರು ವಿಷ್ಣು ತೀರ್ಥರು ಅಂತ ಒಬ್ಬರಿದ್ದಾರೆ, ಅವಧೂತ ಶಿರೋಮಣಿ ಅಂತ. ಆ ವಿಷ್ಣು ತೀರ್ಥಾಚಾರ್ಯರು, ಅವರು ವಿಷ್ಣು ತೀರ್ಥರು ಟೀಕಾರಾಯರ ಬಗ್ಗೆ ಮಾತನ್ನು ಹೇಳ್ತಾರೆ. ನಮಗೆ ಅನೇಕ ಜನ್ಮಗಳಿಂದ ತುಂಬ ಕಷ್ಟಪಟ್ಟು ಸಿಗುವಂತಹ ಈ ವೈರಾಗ್ಯ, ಇದು ಟೀಕಾರಾಯರ ಗ್ರಂಥದ ಒಂದೊಂದು ಪದದ ಚಿಂತನೆಯಿಂದನೇ ನಮಗೆ ಸಿಗ್ತದೆ ಅಂತ. ಅಷ್ಟು ಅನುಗ್ರಹ ನಮಗೆ ಟೀಕಾರಾಯರ ಗ್ರಂಥದ ಅಧ್ಯಯನದಿಂದ ನಡೀತದೆ ಅಂತ. ತುಂಬ ಕಷ್ಟದಿಂದ ಸಿಗುವಂತಹ ವೈರಾಗ್ಯನೇ ಇರಲಿ, ಅಥವಾ ಭಕ್ತಿ ಇರಲಿ, ಅಥವಾ ಬೇರೆ ತುಂಬ ಪುಣ್ಯ ಬೇಕು, ಇಂತಹ ಯಾವುದೇ ಅಭೀಷ್ಟಗಳಿದ್ದರೂ ಕೂಡ ಟೀಕಾರಾಯರ ಗ್ರಂಥದ ಅಧ್ಯಯನದಿಂದ ಎಲ್ಲವೂ ನಮಗೆ ಸಿಗ್ತದೆ ಅಂತ. ಇನ್ನು ವ್ಯಾಸತೀರ್ಥರು ಕೂಡ ಟೀಕಾರಾಯರ ಗ್ರಂಥದ ಬಗ್ಗೆ ವರ್ಣನೆ ಮಾಡುವಾಗ ಒಂದು ಉದಾಹರಣೆ ಕೊಡ್ತಾರೆ. ಒಂದು ತುಂಬಿದ ಗರ್ಭಿಣಿ, ಅವರು ನಡ್ಕೊಂಡು ಬರುವ ರೀತಿಯಿಂದಲೇ ಅವ್ರ ಗರ್ಭಿಣಿ ಅಂತ ನಮ್ಗೆ ಗೊತ್ತಾಗ್ತದೆ. ನಿಧಾನ ಹೆಜ್ಜೆ ಇಡ್ತಾ ಬರ್ತಾರೆ. ಅದೇ ರೀತಿ ಟೀಕಾರಾಯರ ಈ ಗ್ರಂಥಗಳು ಅಂತ. ಚಿತ್ರೈಃ ಪದೈಶ್ಚ ಗಂಭೀರೈಃ ಅಂತ. ಅವರ ಒಂದೊಂದು ಪದವೂ ಕೂಡ ತುಂಬ ಆಲೋಚನೆ ಮಾಡಿ ಉಪಯೋಗಿಸುವವರು ಅಂತ. ಒಂದೊಂದು ಪದದಲ್ಲಿಯೂ ಕೂಡ ಅಷ್ಟು ಅರ್ಥವತ್ತು, ಅಷ್ಟು ಸಾರಾಂಶ ಇತ್ತು ಅಂತ ನಾವು ಈಗನೇ ನೋಡ್ಬೋದು. ಅವರು ಮಾಡಿದಂತಹ ಆ ಸುಧಾ ವ್ಯಾಖ್ಯಾನಕ್ಕೆ, ಆ ಸುಧಾ ಗ್ರಂಥಕ್ಕೆ ಅನೇಕರು ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನವೇ 50ರಿಂದ ಮೇಲೆ ವ್ಯಾಖ್ಯಾನಗಳುಂಟು. ಅಷ್ಟು ಅರ್ಥ ಉಂಟು ಅದರಲ್ಲಿ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತದೆ, ತಪ್ಪು ಅಂತಲ್ಲ, ಆದರೆ ಒಂದನ್ನು ಅಷ್ಟು ರೀತಿಯಾಗಿ ಅವರು ಚಿಕ್ಕ ಚಿಕ್ಕ ಶಬ್ದಗಳಿಂದ ಅದನ್ನು ತೋರಿಸಿದ್ದಾರೆ ಅಂತ. ಅವರು ಎಷ್ಟು ಸಮಯ ಇದ್ದರು ಅಂತ ಹೇಳಿದರೆ 42 ವರ್ಷ ತನಕ ಇದ್ದರು. ಅದಕ್ಕೆ ಅಕ್ಷೋಭ್ಯ ತೀರ್ಥರ ಹತ್ರ ಆಶ್ರಮ ಪಡಿತಾರೆ. ಅದಕ್ಕಿಂತ ಹಿಂದೆ ಲೌಕಿಕರಾಗಿರ್ತಾರೆ. ಆಶ್ರಮ ಒಂದು 18 ವಯಸ್ಸಿಗೆ ಪಡಿತಾರೆ.
ನಂತರ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ, ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ 21 ಗ್ರಂಥಗಳಿಗೆ ಟೀಕೆಯನ್ನು ಬರೀತಾರೆ ಅಂತ. ಅದರಲ್ಲಿ 3 ಅವರದ್ದೇ ಸ್ವತಂತ್ರ ಗ್ರಂಥಗಳು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದಿನ್ನೇಹಳ್ಳಿ ರಾಜಾವಾರಿಪಲ್ಲಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಾರ್ಷಿಕ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿದವು. ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಕಳಶಗಳನ್ನು ಸ್ಥಾಪಿಸಿ ಕಣ್ಮನ ಸೆಳೆಯುವಂತೆ ಅಲಂಕಾರ ಮಾಡಲಾಗಿತ್ತು. ಬಳಿಕ ಕಳಶಗಳಿಗೆ ವಿವಿಧ ದೇವತೆಗಳನ್ನು ಆವಾಹನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತದನಂತರ ಗಣಪತಿ ಪೂಜೆ, ನವಗ್ರಹ ಪೂಜೆ ಸೇರಿದಂತೆ ವಿವಿಧ ದೇವತೆಗಳಿಗೆ ವೇದ ಮಂತ್ರಗಳ ಘೋಷದೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ತರುವಾಯ ಕಳಶಗಳಿಗೆ ಮಹಾಮಂಗಳಾರತಿ ಬೆಳಗುವ ಮೂಲಕ ಪೂಜಾ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಈ ಪವಿತ್ರವಾದ ಕಲಶಾರಾಧನೆಯಲ್ಲಿ ಸುತ್ತಮುತ್ತಲಿನ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಹೊಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶ್ರೀ ಮುತ್ತುಮಾರಿ ಅಮ್ಮನವರ ದೇವಸ್ಥಾನದಲ್ಲಿ 35ನೇ ವರ್ಷದ ಆಡಿ ತಿರುನಾಳ್ ಅಂಗವಾಗಿ ಅಮ್ಮನವರಿಗೆ ಸಾವಿರಾರು ಬಣ್ಣ ಬಣ್ಣದ ಹೂಗಳಿಂದ ಪುಷ್ಪಾಲಂಕಾರ ಮಾಡಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಮಲ್ಲಿಗೆ, ಗುಲಾಬಿ, ಸೇವಂತಿಗೆ, ಸಂಪಿಗೆ ಸೇರಿದಂತೆ ಸುಗಂಧಭರಿತ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲ್ಪಟ್ಟ ಅಮ್ಮನವರು ಭಕ್ತರಿಗೆ ದಿವ್ಯ ರೂಪದಲ್ಲಿ ದರ್ಶನ ನೀಡಿದರು. ಇದರ ಅಂಗವಾಗಿ ದೀಪಾರಾಧನೆ ಹಾಗೂ ಭಕ್ತರಿಂದ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ನೆರವೇರಿದವು. ಈ ವೇಳೆ ಹೊಸೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು.
ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಗಡಿಭಾಗದಲ್ಲಿರುವ ಕೊತ್ತಿಂಡ್ಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಗ್ನಿಮಾರಮ್ಮ ದೇವಾಲಯದಲ್ಲಿ ಗೋಪುರ ಕಳಶ ಪ್ರತಿಷ್ಠಾ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯದ ಗೋಪುರದಲ್ಲಿ ಧಾನ್ಯಗಳನ್ನು ತುಂಬಿಸಲಾಯಿತು. ತದನಂತರ ಗೋಪುರ ಕಳಶವನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಆಲಯ ಪ್ರದಕ್ಷಿಣೆಯೊಂದಿಗೆ ಗೋಪುರ ಶಿಖರದ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ತದನಂತರ ಆಲಯದ ಆವರಣದಲ್ಲಿ ಶಿಲಾ ವಿಗ್ರಹಗಳಿಗೆ ಶಯನಾದಿವಾಸ ಪೂಜೆಗಳನ್ನು ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ರಣಭೈರಮ್ಮ ದೇವಾಲಯದಲ್ಲಿ ನಡೆಯುತ್ತಿರುವ ಆಷಾಢ ಮಾಸೋತ್ಸವಗಳ ಅಂಗವಾಗಿ ಶ್ರೀ ಅಷ್ಟಲಕ್ಷ್ಮಿ ವಾರ್ಷಿಕೋತ್ಸವ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ಶ್ರೀಮನ್ನಾರಾಯಣನ ಸಮೇತ ಅಷ್ಟಲಕ್ಷ್ಮಿ ದೇವಿಯರಿಗೆ ಪಂಚಾಮೃತಾಭಿಷೇಕ ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಷ್ಟಲಕ್ಷ್ಮಿ ದೇವಿಯರ ಅಭಿಷೇಕವನ್ನು ದರ್ಶಿಸಿ ಪಾವನರಾದರು. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಡಿ ಕೃತಿಕೆಯ ಪ್ರಯುಕ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನಡೆಯಿತು. ಈ ವಿಶೇಷ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಬಗೆಯ ಸುಂದರ ಪುಷ್ಪಗಳಿಂದ ಮನಮೋಹಕ ಅಲಂಕಾರ ಮಾಡಿ ವಿಶೇಷ ಅರ್ಚನೆ, ಮಂಗಳ ನೀರಾಜನ ಹಾಗೂ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರಿನ ಲಗ್ಗೆರೆಯ ಶ್ರೀ ಲಕ್ಷ್ಮೀ ನರಸಿಂಹ ಮಠ, ಶ್ರೀ ಸತ್ಯಬೋಧರು ಹಾಗೂ ರಾಯರ ಬೃಂದಾವನ ಸನ್ನಿಧಿಯಲ್ಲಿ ಟೀಕಾರಾಯರು ಎಂದೇ ಹೆಸರು ಪಡೆದ ಮಳಖೇಡದ ಜಯತೀರ್ಥರ ಆರಾಧನೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು. ಮಳಖೇಡದಲ್ಲಿ ಶ್ರೀ ಜಯತೀರ್ಥರ ಬೃಂದಾವನವಿದೆ. ಪ್ರತಿ ವರ್ಷ ಅವರ ಆರಾಧನಾ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ.
ಅದೇ ರೀತಿಯಲ್ಲಿ ರಾಜ್ಯದ ಹಲವಾರು ಧಾರ್ಮಿಕ ಕೇಂದ್ರಗಳಲ್ಲಿ, ಮಠಗಳಲ್ಲಿ ಇವರ ಆರಾಧನೆಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. ಅಸಂಖ್ಯಾತ ಭಕ್ತರು ಆಗಮಿಸಿ ಸೇವೆ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಲಗ್ಗೆರೆಯ ಶ್ರೀಮಠದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕ, ಶ್ರೀಮನ್ ನ್ಯಾಯಸುಧಾ ಹಾಗೂ ಇತರ ಗ್ರಂಥಗಳ ಪಾರಾಯಣ, ಭಜನೆ, ದೇವರನಾಮ ಸಂಕೀರ್ತನೆ ಮತ್ತು ದಾಸ ಸಾಹಿತ್ಯ ಗಾಯನ ಕಾರ್ಯಕ್ರಮಗಳು ನಡೆದವು. ಪಲ್ಲಕ್ಕಿ ಉತ್ಸವ ಮತ್ತು ಬೃಂದಾವನದ ವಿಶೇಷ ಅಲಂಕಾರ, ತೀರ್ಥಪ್ರಸಾದ ವಿತರಣೆಯು ದೈವಿಕವಾಗಿ ನೆರವೇರಿತು. ಶ್ರೀ ಜಯತೀರ್ಥರ ಸಿದ್ಧಾಂತ ಕುರಿತು ಪ್ರವಚನಗಳು, ಶ್ರೀ ಜಯತೀರ್ಥರ ಕೊಡುಗೆ, ನ್ಯಾಯಸುಧಾ ಸೇರಿದಂತೆ ಅನೇಕ ಟೀಕಾ ಗ್ರಂಥಗಳ ಮೂಲಕ ದ್ವೈತ ವೇದಾಂತವನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡಿದ ಬಗ್ಗೆ, ದ್ವೈತ ಪರಂಪರೆಯಲ್ಲಿ ಅವರ ಪೂಜ್ಯನೀಯ ಸ್ಥಾನದ ಕುರಿತಾಗಿ ಅನೇಕ ಕಾರ್ಯಕ್ರಮಗಳು ಭಕ್ತಿಯಿಂದ ಜರುಗಿದವು. ಈ ಬಗ್ಗೆ ಶ್ರೀಮಠದ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ಯಾಮ್ ಸುಂದರ್ ಅವರು SVBCಯೊಂದಿಗೆ ಮಾತನಾಡಿದರು. ಶ್ರೀಮದಾನಂದ ತೀರ್ಥವ ವಿಶೇಷವಾದ ಮಧ್ವಾಚಾರ್ಯರ 4ನೇ ಶಿಷ್ಯರಾದ ಅಕ್ಷೋಭ ತೀರ್ಥರ ಕರಸಂಜಾತರಾದ ಜಯತೀರ್ಥರ ಆರಾಧನೆ ನಮ್ಮ ಶ್ರೀಮಠದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮಠ ಲಗ್ಗೆರೆ ಇಲ್ಲಿ 16ನೇ ವರ್ಷದಲ್ಲಿ ನಡೀತಾ ಇದೆ. ಸುಮಾರು 100 ಜನ ಭಕ್ತಾದಿಗಳು ಭಾಗವಹಿಸಿ ಅವರವರ ಶಕ್ತಾನುಸಾರ ಸೇವೆಗಳನ್ನು ಮಾಡಿ ಅವರವರ ರಾಯರ ಅನುಗ್ರಹವನ್ನು ಪಡೆದಿರುತ್ತಾರೆ. ಇದಕ್ಕೆ ಇವತ್ತು ಬೆಳಗ್ಗೆ ಎಲ್ಲ ವಿಗ್ರಹಗಳಿಗೆ ಮತ್ತು ಬೃಂದಾವನಗಳಿಗೆ ಪಂಚಾಮೃತ ಅಭಿಷೇಕ ನಡೆದಿದೆ. ನಂತರ ಅಷ್ಟೋತ್ತರ ಪಾರಾಯಣ ಮಾಡಿದ್ದೀವಿ. ಅಷ್ಟೋತ್ತರ ಪಾರಾಯಣದಲ್ಲಿ ಜಯತೀರ್ಥರು ಬರೆದಿರುವ ಗ್ರಂಥಗಳ ಆದಿಯಂತ ಶ್ಲೋಕ ಪಾರಾಯಣ. ಅವರು ಸುಮಾರು ಒಂದು 25 ಗ್ರಂಥಗಳನ್ನು ಬರೆದಿರ್ತಾರೆ. ಆ ಗ್ರಂಥಗಳನ್ನ ಓದುವುದಕ್ಕೆ ಆಗೋದಿಲ್ಲ. ಆಗ ಕಾರಣದಲ್ಲಿ ಅದು ಅಟ್ಲೀಸ್ಟ್ ಆದಿಯಂತ ಶ್ಲೋಕಗಳನ್ನ ಪಾರಾಯಣ ಮಾಡುವ ಶಕ್ತಿ ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಂತರ ಈ ಧೀಮಹಿ ಭಜನಾ ಮಂಡಳಿಯ ಸದಸ್ಯರು ವಿಶೇಷವಾಗಿ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಠದಲ್ಲಿ 2 ಅಲಂಕಾರ ಬ್ರಾಹ್ಮಣರಿಗೆ ವಿಶೇಷವಾದ ಅಲಂಕಾರ ಬ್ರಾಹ್ಮಣರ ಪಂಕ್ತಿ ಸೇವಾ ನಡೆಯುತ್ತಿದ್ದು, ನಂತರ ಎಲ್ಲ ಬ್ರಾಹ್ಮಣ ಸುವಾಸಿನಿಯರಿಗೆ ಅನ್ನಪ್ರಸಾದ, ತೀರ್ಥಪ್ರಸಾದ ನಡೆದಿದೆ. ಎಲ್ಲರಿಗೂ ವಿಶೇಷವಾಗಿ ಆ ಜಯತೀರ್ಥರ ಅನುಗ್ರಹ ಆಗಲೇಬೇಕು. ನಮ್ಮ ಬುದ್ಧಿ ಬೆಳಿಬೇಕು ಅಂದರೆ, ನಮ್ಮ ಶಕ್ತಿ ಆಗಬೇಕು ಅಂದರೆ, ದೇವರ ಕೆಲಸ ಮಾಡೋ ಶಕ್ತಿ ಬರಬೇಕು ಅಂದರೆ ಆ ಜಯತೀರ್ಥರೇ ನಮಗೆ ಅನುಗ್ರಹ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು. ಹಾಗಾಗಿ ಈ ಜಯತೀರ್ಥರಿಗೆ ಸದಾ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಬಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪಾಲಕ್ಕಾಡ್ ಮೂಲದ ವಿದುಷಿ ಶ್ರೀಮತಿ ವಿದ್ಯಾ ವಾರಿಯರ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ದೇವರ ದೇವನೇ ಕಾಯೋ ದೇವಕಿ ನಂದನೆ ಕಾಯೋ ಎಂದು ಆಸ್ತಿಕ ಭಕ್ತವರ್ಗದ ಪರಿಪಾಲಕನಾದ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ ಧರ್ಮನೀತಿ ವೈರಾಗ್ಯ ಜೀವನ ಮೌಲ್ಯಗಳನ್ನು ತಿಳಿಸುವ ದೇವರ ನಾಮಗಳ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಉತ್ತಮ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಸಂಸ್ಕಾರ ಸಂಪ್ರದಾಯ ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಈ ಅತ್ಯುನ್ನತ ಜ್ಞಾನ ಪರಂಪರೆಯನ್ನು ನಾಮಸ್ಮರಣೆ ಮತ್ತು ಭಕ್ತರ ಭಕ್ತಿ ಭಾವವನ್ನು ಆಸ್ತಿಕ ವರ್ಗಕ್ಕೆ ತಲುಪಿಸುವ ದೈವಿಕ ಸುದ್ದಿ ಪ್ರಸಾರದ ಕಾರ್ಯವನ್ನು ಕೈಗೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಪ್ರತಿದಿನ ಹರಿನಾಮ ಸಂಕೀರ್ತನಾ ಸೇವೆಯನ್ನು ವಿಶೇಷವಾಗಿ ಆಯೋಜಿಸುತ್ತಿದೆ. ಈ ನಿಮಿತ್ತ ಇಂದು ಶ್ರುತಿ ಸಾಗರ ಭಜನಾ ಮಂಡಳಿ ಮದ್ದೂರು ಇವರಿಂದ ಗೋವಿಂದನಾಮ ಸಂಕೀರ್ತನೆಯ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ಜರುಗಿತು. ಹಾಗೆಯೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ಭಜನೋತ್ಸವದ ಇಣುಕು ನೋಟ ಇಲ್ಲಿದೆ. ಉಡುಪಿಯ ಭಂಡಾರಕೇರಿ ಮಠದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರ 47ನೇ ಚಾತುರ್ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತುಳು ಶಿವಳ್ಳಿ ಮಧ್ವ ಮಹಾಮಂಡಲ ಉಡುಪಿ ಇವರ ವತಿಯಿಂದ ಮಾಧ್ವಯಾನ ಗಾಯನ ಕಾರ್ಯಕ್ರಮ ನಡೆಯಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಉತ್ಸವ 2026ರ ಪ್ರಯುಕ್ತ ಶ್ರೀರಂಗನಾಯಕಿ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.